Praise the Lord. Praise the Lord. Praise the Lord. Hallelujah. Hallelujah. Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಿಯರೇ, ಈ ರಾತ್ರಿ ಆರಾಧನೆ ನಮ್ಮೆಲ್ಲರ ಸನ್ನಿಧಿಯಲ್ಲಿ ಒಂದು ಬೆಳಗುವ ದೀಪಾರಾಧನೆಯಾಗಿದೆ. ಪ್ರಭು ದೇವಾದಿ ದೇವರ ಸಾನ್ನಿಧ್ಯ, ರಕ್ಷಕರಾಗಿರುವ ಪ್ರಭು ಯೇಸುವಿನ ಸಾನ್ನಿಧ್ಯ ನಮ್ಮನ್ನು ಸಮರ್ಪಿಸುವಂತಹ ಗಳಿಗೆಯಾಗಿದೆ. ನಿಜ ದೇವರಾಗಿರುವಂತಹ ಪ್ರಭು ಯೇಸು, ಸರ್ವಶಕ್ತರಾಗಿರುವಂತಹ ಪ್ರಭು ಯೇಸು, ನಿತ್ಯ ಆನಂದದಾಯಕವಾಗಿರುವ ಪ್ರಭು ಯೇಸು ನಮ್ಮ ಮಧ್ಯೆ ಇದ್ದಾರೆ. ಶಿಲುಬೆಯಲ್ಲಿ ನಮಗಾಗಿ ತೂಗಿ ನಿಂತು ಮಗನೇ ಮಗಳೇ ಎಂಬುದಾಗಿ ಸ್ವರವೆತ್ತಿ ಕರೆಯುವಂತಹ ಸಮಯವಾಗಿದೆ ಈ ಸಮಯ. ಪ್ರಿಯರೇ, ಈ ಒಂದು ಸುಂದರವಾದ ಸಮಯವನ್ನ ಪ್ರಭುವಿಗೆ ನಾವು ಸಮರ್ಪಿಸೋಣ. ಈ ಸುಂದರವಾದ ಸಮಯದಲ್ಲಿ ಪ್ರಭುವಿನ ಸಾನ್ನಿಧ್ಯಕ್ಕೆ ನಮ್ಮ ಎಲ್ಲ ಕೊರತೆಗಳನ್ನು ಸಮರ್ಪಿಸೋಣ. ಪ್ರಿಯರೇ, ತಾಯಿ ಮಾತೆ ಮರಿಯಮ್ಮನವರ ನವೇನ ದಿನಗಳಾಗಿದೆ ಈ ದಿನಗಳು. ತಾಯಿ ಮಾತೆ ಮರಿಯಮ್ಮನವರ ಹುಟ್ಟು ಮಹೋತ್ಸವಕ್ಕಾಗಿ ಇಡೀ ಲೋಕವೇ ಸಂಪೂರ್ಣವಾಗಿ ಆ ತಾಯಿಯನ್ನ ಆಧರಿಸುತ್ತಾ ಇದೆ. ಆ ತಾಯಿಯನ್ನ ಸಂಪೂರ್ಣವಾಗಿ ಆಧರಿಸುತ್ತಾ ಇದೆ. ಅಮ್ಮ 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 ಎಂದು ಕೂಗುವಂತ ಲೋಕದ ಮಕ್ಕಳು, ಅಮ್ಮ 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 ಎಂದು ಕೂಗುವಂತ ಈ ಲೋಕದ ಮಕ್ಕಳು ನಾವಾಗಿದ್ದೇವೆ. ಪ್ರಭು ಕ್ರಿಸ್ತನ ತಾಯಿಯಾಗಿ ಸೂರ್ಯನಂತೆ ಪ್ರಕಾಶವುಳ್ಳವಳಾಗಿ, ಚಂದ್ರನಂತೆ ಸೌಂದರ್ಯವುಳ್ಳವಳಾಗಿ, ಯುದ್ಧಕ್ಕೆ ಬರುವ ಸೈನ್ಯದಂತೆ ಭಯಂಕರಳಾಗಿ, ಉದಯ ಕಾಲದಂತೆ ಉದಯಿಸುತ್ತಿರುವಂತಹ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರ ಹುಟ್ಟು ಮಹೋತ್ಸವದ ದಿನದ ಸಂಭ್ರಮಣೆಯಲ್ಲಿ ನಾವಿದ್ದೇವೆ. ಪ್ರಿಯರೇ, ನಾವೆಲ್ಲರೂ ತಾಯಿಯೊಡನೆ ಸೇರಿ ಪ್ರಭು ಯೇಸುವನ್ನು ಆರಾಧಿಸೋಣ. ಆ ತಾಯಿಯ ಸನ್ನಿಧಿಯಲ್ಲಿ ನಾವು ಭಿನ್ನಯಿಸೋಣ. ಈ ರಾತ್ರಿ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಸಮರ್ಪಿಸೋಣ. ಕಣ್ಣೀರಿನಿಂದಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ಎಲ್ಲ ತಾಯಂದಿರಿಗಾಗಿ ಈ ದಿನದ ಆರಾಧನೆಯನ್ನು ನಾವು ಸಮರ್ಪಿಸೋಣ. ವಿಶ್ವದಲ್ಲಿರುವಂತಹ ಎಲ್ಲ ತಾಯಂದಿರು ಈ ಶಿಲುಬೆಯ ಬುಡದಲ್ಲಿ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ಸಮರ್ಪಿಸುವಂತೆ ನಾವು ಪ್ರಾರ್ಥಿಸೋಣ. ತಾಯಿಗಾಗಿ ಪ್ರಾರ್ಥಿಸುವ ಈ ದಿನದಲ್ಲಿ ತಾಯಿಯೊಡನೆ ಸೇರಿ ಪ್ರಾರ್ಥಿಸುವ, ತಾಯಿಗಾಗಿ ಪ್ರಾರ್ಥಿಸುವಂತಹ ಈ ಕ್ಷಣದಲ್ಲಿ ತಾಯಿಯ ಮುಂದೆ ಮಕ್ಕಳಾಗಿ ನಾವು ಪ್ರಾರ್ಥಿಸುವ. ಅಮ್ಮ ಮಾತೆ ಮರಿಯಮ್ಮ, ಸುಗುಣಶೀಲೆ ಸ್ವರ್ಗದ ರಾಣಿ, ವಿಮಲಾಂಬಿಗೆ, ಓ ಪರಿಶುದ್ಧ ಕನ್ನಿಕೆ, ಓ ಪ್ರಭುವಿನ ತಾಯಿ ಅಮ್ಮ, ಈ ಲೋಕವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುವೆವು. ಈ ಲೋಕದ ತಾಯಂದಿರನು ಅಮ್ಮ ನಿನ್ನ
ಚರಣಕ್ಕೆ ನಾವರ್ಪಿಸುವೆವು. ಅಮ್ಮ ತಾಯಿ, ನಮ್ಮ ಪ್ರಭು ಕ್ರಿಸ್ತನ ತಾಯಿ, ನಮ್ಮ ಮನದಾಸೆಯ ಕೇಳಮ್ಮ. ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನಮ್ಮ ಬದುಕೆಯಲ್ಲಿದೆಯಮ್ಮ. ಒಡಲಾಳದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ನಿನ್ನ ಪ್ರಭುವಿನ ಬಳಿಯಲ್ಲಿ ಪ್ರಾರ್ಥಿಸಮ್ಮ. ಅಮ್ಮ ಮಾತೆ ಮರಿಯೇ, ಆವೆ ಆವೆ ಆವೆ. ಸಮರ್ಪಿಸುವ ತಾಯಿಯ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನ ಸಮರ್ಪಿಸಿಕೊಳ್ಳುವ. ಅಮಾನದಲ್ಲಿ ಬನ್ನಿ ಅಮ್ಮ ಎಂಬುದಾಗಿ, ಅಮ್ಮ ನಮ್ಮಲ್ಲಿ ಬನ್ನಿ ಅಮ್ಮ ಎಂಬುದಾಗಿ ಆ ತಾಯಿಯನ್ನು ಕರೆಯುವ. ತಾಯಿಯ ಪ್ರೀತಿ, ಆ ತಾಯಿಯ ಮಾಧುರ್ಯ ನಮ್ಮೆಲ್ಲರನ್ನ ಆ ಪ್ರಭುವಿನಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಪ್ರಿಯರೇ, ಆ ತಾಯಿಯನ್ನು ಕರೆಯೋಣ. ಎನ್ನ ಮನದಾಸೆಯ ತಾಯಿ, ಅರಿತಿಲ್ಲವೇ ಅಮ್ಮ, ಇದು ತೋಡಿಕೊಳ್ಳುವೆ ಎನ್ನಂತರಂಗದ ಅಳಲನ್ನು ನಿನ್ನ ಮುಂದೆ ಕೇಳೆನ್ನ ದೀನ ಪ್ರಾರ್ಥನೆ. ಎನ್ನ ಮನದಾಸೆಯ ತಾಯಿ, ಅರಿತಿಲ್ಲವೇ ಅಮ್ಮ. ಎಲ್ಲರೂ ಸೇರಿ ಆಡೋಣವೇ? ಆ ತಾಯಿಯನ್ನು ಸ್ಮರಿಸಿ ಆಡೋಣವೇ? ಎನ್ನ ಮನದಾಸೆಯ ತಾಯಿ, ಅರಿತಿಲ್ಲವೇ ಅಮ್ಮ, ಇದು ತೋಡಿಕೊಳ್ಳುವೆ ಎನ್ನಂತರಂಗದ ಅಳಲನ್ನು ನಿನ್ನ ಮುಂದೆ ಕೇಳೆನ್ನ ದೀನ ಪ್ರಾರ್ಥನೆ. ಎನ್ನ ಮನದಾಸೆಯ ತಾಯಿ, ಅರಿತಿಲ್ಲವೇ ಅಮ್ಮ. ಹೌದು ಪ್ರಿಯರೇ, ನಮ್ಮ ಮನದಾಸೆಯನ್ನು ಅರಿತಿರುವಂತಹ ತಾಯಿ, ನಮ್ಮ ಮನದಾಸೆಗಳನ್ನು ಅರಿತು ಸದಾ ತನ್ನ ಪ್ರಿಯ ಪುತ್ರರಲ್ಲಿ ನಮಗಾಗಿ ಪ್ರಾರ್ಥಿಸುವ ತಾಯಿ. ಆ ತಾಯಿಯಲ್ಲಿ ನಾವು ಸಮರ್ಪಿಸಿ ಕೇಳಿಕೊಳ್ಳುವ. ಅಮ್ಮ, ಈ ಲೋಕದಲ್ಲಿರುವಂತಹ ಎಲ್ಲಾ ತಾಯಂದಿರ ಮೇಲೆ ಅಮ್ಮ ಕರುಣೆ ತೋರುವಂತೆ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿ ಎಂದು ಪ್ರಾರ್ಥಿಸೋಣ. ತಾಯಿಯ ಪ್ರೀತಿ, ಆ ತಾಯಿಯ ಕರುಣೆಯ ಆ ಮಾಧುರ್ಯತೆಯ ವಿಶ್ವಾಸದ ಜೀವನ ಇದು ಈ ಲೋಕದಲ್ಲಿರುವಂತಹ ಎಲ್ಲ ತಾಯಂದಿರನ್ನ ಬಲಪಡಿಸುವಂತೆ, ಈ ಲೋಕದಲ್ಲಿರುವಂತಹ ಎಲ್ಲಾ ತಾಯಂದಿರನ್ನ ಒಂದು ಪವಿತ್ರ ತಾಯಿಯಾಗಿ ಮಾರ್ಪಡಿಸುವಂತೆ, ಹಾಗೂ ಸಂಪೂರ್ಣವಾಗಿ ಒಳ್ಳೆಯ ಪತ್ನಿಯಾಗಿ, ಒಳ್ಳೆಯ ಮಗಳಾಗಿ, ಒಳ್ಳೆಯ ಸಹೋದರಿಯಾಗಿ, ಒಳ್ಳೆಯ ವಿಶ್ವಾಸಿಯಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಮಾರ್ಪಡಿಸಲು ಇಗೋ ತನ್ನ ಪ್ರಿಯ ಪುತ್ರನಲ್ಲಿ ಪ್ರಾರ್ಥಿಸಲು ನಾವು ಭಿನ್ನಯಿಸುವ ಪ್ರಿಯರೇ. ಯಾಕೆಂದ್ರೆ ಆ ತಾಯಿಯ ಪ್ರೀತಿ ನಮ್ಮೆಲ್ಲರನ್ನ ಆ ಪ್ರಭುವಿನತ್ತ ಕರೆತರುವಂತಹ ಪ್ರೀತಿಯಾಗಿದೆ. ಸ್ವರ್ಗ ರಾಜ್ಯದಲ್ಲಿ ನಮ್ಮನ್ನ ಒಂದಾಗಿಸುವಂತಹ ತಾಯಿಯ ಪ್ರೀತಿಯಾಗಿದೆ ಪ್ರಿಯರೇ. ಆ ತಾಯಿಯಲ್ಲಿ ಕೇಳುವ
ಅಮ್ಮ ನನ್ನ ತಾಯಿಯ ಮೇಲೆ ಕರುಣೆ ತೋರಿ ಎಂದು ನಮ್ಮ ಎತ್ತ ತಾಯಿಗಾಗಿ ನಾವು ಪ್ರಾರ್ಥಿಸುವ, ನಮ್ಮ ಎತ್ತ ತಾಯಿಗಾಗಿ ಆ ತಾಯಿಯಲ್ಲಿ ಪ್ರಾರ್ಥಿಸುವ. ಅಮ್ಮ ನನ್ನ ತಾಯಿಯ ಮೇಲೆ ಕರುಣೆ ತೋರಿ ಅಮ್ಮ. ಅಮ್ಮ ನನ್ನ ತಾಯಿಯನ್ನು ಆಶೀರ್ವದಿಸಿ ಅಮ್ಮ. ನನ್ನ ತಾಯಿಯ ನೋವುಗಳನ್ನು ನೀಗಿಸಿ ಅಮ್ಮ. ಅಮ್ಮ ನನ್ನ ತಾಯಿಯ ಕಣ್ಣೀರನ್ನು ತೆಗೆದು ಹಾಕಿರಿ ಅಮ್ಮ. ಅಮ್ಮ ನನ್ನ ತಾಯಿಯ ಎಲ್ಲ ಕೊರತೆಗಳನ್ನು ತೆಗೆದು ಹಾಕಿರಿ ಅಮ್ಮ. ಅಮ್ಮ ನನ್ನ ತಾಯಿಯ ಎಲ್ಲ ಭಾರದ ಹೊರೆಗಳನ್ನ ಅಮ್ಮ ನಿನ್ನಿಂದ ಮಾತ್ರ ತೆಗೆದು ಹಾಕಲು ಸಾಧ್ಯ ಅಮ್ಮ. ಅಮ್ಮ ನನ್ನ ತಾಯಿಯ ಮೇಲೆ ಕರುಣೆ ತೋರಿ. ಈ ಲೋಕದಲ್ಲಿರುವಂತಹ ಎಲ್ಲ ತಾಯಂದಿರ ಮೇಲೆ ಕರುಣೆ ತೋರಿರಿ. ಕಣ್ಣೀರಿನಿಂದ ಪರಿತಪ್ಪಿಸುತ್ತಿರುವಂತಹ ತಾಯಂದಿರ ಮೇಲೆ ಕರುಣೆ ತೋರಿರಿ. ಅಮ್ಮ 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 ಎಂದು ಕರೆಯುವಂತಹ ಈ ಶಬ್ದ ಆ ತಾಯಿಯ ಸನ್ನಿಧಿಯಲ್ಲಿ, ಆ ಪ್ರಭುವಿನ ಸನ್ನಿಧಿಯಲ್ಲಿ ಸದಾ ನೆಲೆಸುವಂತೆ ಪ್ರಾರ್ಥಿಸೋಣ ಪ್ರಿಯರೇ, ಪ್ರಾರ್ಥಿಸೋಣ ಪ್ರಿಯರೇ. ಯಾಕೆಂದರೆ ಆ ತಾಯಿಯ ಪ್ರೀತಿ ಆ ಅನುಗ್ರಹದ ಪ್ರೀತಿಯಾಗಿದೆ. ಆ ತಾಯಿಯ ಪ್ರೀತಿ ಅನುಬಂಧದ ಪ್ರೀತಿಯಾಗಿದೆ. ಆ ತಾಯಿಯ ಪ್ರೀತಿ ಶ್ರೇಷ್ಠವಾದಂತಹ ಪ್ರೀತಿಯಾಗಿದೆ. ಈಗ ಈ ಲೋಕವೆಲ್ಲವೂ ಆ ತಾಯಿಯ ಹುಟ್ಟುಹಬ್ಬದ ಮಹೋತ್ಸವಕ್ಕಾಗಿ ಸಡಗರ ಸಂಭ್ರಮದಿಂದ ಕಾದು ಕುಳಿತುಕೊಂಡಿದೆ. ಪ್ರಿಯರೇ, ಆ ತಾಯಿಯನ್ನ ಕರೆಯುವ, ಆ ತಾಯಿಯೊಡನೆ ನಾವು ಒಂದಾಗುವ. ತಾಯೇ ಅಮ್ಮ ಎಂಬುದಾಗಿ ನಾವು ಕರೆದಾಡುವ. ಎನ್ನ ಮನದಾಸೆಯ ತಾಯಿ ಅರಿತಿಲ್ಲವೇ ಅಮ್ಮ, ನೀಡುತ್ತಾಯೇ ಎನಗೆ ಸಮ್ಮತಿ ಆರೋಗ್ಯ ಭಾಗ್ಯವಾ, ನೀಡುತ್ತಾಯೇ ಎನಗೆ ಸಮ್ಮತಿ ಆರೋಗ್ಯ ಭಾಗ್ಯವಾ, ನೀಗುತ್ತಾಯೇ ನನ್ನಲ್ಲಿರುವ ದ್ವೇಷವಾ ರೋಷವಾ ರೋಗ ರುಜಿನಗಳ ಎನ್ನ ಮನದಾಸೆಯ ತಾಯಿ ಅರಿತಿಲ್ಲವೇ ಅಮ್ಮ, ಇದು ತೋಡಿಕೊಳ್ಳುವೆ ಎನ್ನಂತರಂಗದ ಅಳಲಂದು ನಿನ್ನ ಮುಂದೆ ಕೇಳೆನ್ನ ದೀನ ಪ್ರಾರ್ಥನೆ. ಆ ತಾಯಿಯ ನಾಮಸ್ಮರಣೆ ನಮ್ಮೆಲ್ಲರ ಭಕ್ತಿ ಭಾವವನ್ನ ಬೆಳೆಸುತ್ತದೆ. ದೀನದಲಿತರ ಸೇವೆ ಮಾಡುವಂತಹ ಪರಿಶುದ್ಧ ತಾಯಿಯ ಪುಣ್ಯ ಜೀವನ ನಮ್ಮೆಲ್ಲರನ್ನ ಸ್ವರ್ಗರಾಜ್ಯಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಜೀವನವಾಗಿದೆ. ಹೌದು ಪ್ರಿಯರೇ, ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ಒಂದಾಗಿದ್ದೇವೆ. ಆ ತಾಯಿಯಲ್ಲಿ ವಿನಯಿಸಿ ಪ್ರಾರ್ಥಿಸುವಂತಹ ಸಮಯ ಎಷ್ಟೋ ತಾಯಂದಿರನ್ನ ನಾವು ನೋಡುತ್ತೇವೆ. ಕಣ್ಣೀರಿನಲ್ಲಿ ತತ್ತರಿಸುತ್ತಿರುವಂತಹ ತಾಯಂದಿರು, ತನ್ನ ಗಂಡನ ಪ್ರೀತಿ ಸಿಕ್ಕದೆ ತತ್ತರಿಸುತ್ತಿರುವಂತಹ ತಾಯಂದಿರು, ಗಂಡಂದಿರಿಂದ ಯಾವ ಸಂತೋಷವೂ ಸಿಕ್ಕದೆ ತತ್ತರಿಸುತ್ತಿರುವಂತಹ ತಾಯಂದಿರು, ಗಂಡಂದಿರಿಂದ ಒಂದು ಹೊತ್ತು ಊಟವೂ ಸಹ ಇರದೇ ಇರುವಂತಹ ತಾಯಂದಿರು, ಗಂಡಂದಿರಿಂದ ವಸ್ತ್ರ ಸಿಕ್ಕದಂತಹ ತಾಯಂದಿರು. ಈಗ ಎಲ್ಲ ತಾಯಂದಿರನ್ನ ಸಮರ್ಪಿಸೋಣ. ನಮ್ಮ ಎತ್ತ ತಾಯಂದಿರನ್ನ ಸಮರ್ಪಿಸಿಕೊಳ್ಳೋಣ. ನಮ್ಮ ಕಣ್ಣ ಮುಂದೆ ಇರುವಂತಹ ತಾಯಂದಿರನ್ನ ಸಮರ್ಪಿಸಿಕೊಳ್ಳುವ. ನಾವು ನೋಡುತ್ತಾ ಇದ್ದೇವೆ ಈ ದಿನಗಳಲ್ಲಿ ತಾಯಿಯನ್ನ ಜೋಡಿಸಿ ಒದೆಯುವಂತಹ ಮಕ್ಕಳನ್ನ ನಾವು ನೋಡುತ್ತಾ ಇದ್ದೇವೆ. ರಸ್ತೆಯಲ್ಲಿ ಒತ್ತು ತಳ್ಳುತ್ತಿರುವಂತಹ ಮಕ್ಕಳನ್ನ ನಾವು ನೋಡುತ್ತಾ ಇದ್ದೇವೆ. ಎಷ್ಟೋ ಜನ ತಾಯಿಯಂದಿರು ನಿರ್ಗತಿಕರಾಗಿ ರಸ್ತೆಯ ಬದಿಯಲ್ಲಿ ಭಿಕ್ಷೆ ಬೇಡುವವರನ್ನ ನಾವು ನೋಡುತ್ತಾ ಇದ್ದೇವೆ. ದೇವಾಲಯದ ಬಾಗಿಲಲ್ಲಿ ನಿಂತು ಭಿಕ್ಷೆ ಬೇಡುವವರನ್ನ ನಾವು ನೋಡುತ್ತಾ ಇದ್ದೇವೆ. ಹೋಟೆಲ್ಗಳ ತಿನ್ನುವ ತಿನಿಸುಗಳ ಆ ಹೋಟೆಲ್ ರಸ್ತೆಯ ಮಧ್ಯದಲ್ಲಿ ಒಂದು ಹೊತ್ತು ಊಟಕ್ಕಾಗಿ ನಿಂತಿರುವಂತಹ ತಾಯಂದಿರನ್ನ ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯರೇ, ಹುಚ್ಚರಾಗಿ ರಸ್ತೆಯಲ್ಲಿ ಅಲಿಯುವಂತಹ ತಾಯಂದಿರನ್ನ ನಾವು ನೋಡ್ತಾ ಇದ್ದೇವೆ. ಆ ತಾಯಂದಿರೆಲ್ಲರನ್ನು ಸಮರ್ಪಿಸೋಣ. ಅಮ್ಮ ತಾಯಂದಿರ ಮೇಲೆ ಕರುಣೆ ತೋರಿ ಅಮ್ಮ ಎಂಬುದಾಗಿ ಆ ತಾಯಿಗಾಗಿ ನಾವು ಪ್ರಾರ್ಥಿಸುವ, ಆ ತಾಯಂದಿರಿಗಾಗಿ ನಾವು ಪ್ರಾರ್ಥಿಸುವ. ನಿನ್ನ ನಾಮ ಸ್ಮರಣೆಯಲ್ಲಿ ಭಕ್ತಿ ಭಾವವ ತಳೆಯುತ್ತಾ, ನಿನ್ನ ನಾಮದ ಸ್ಮರಣೆಯಲ್ಲಿ ಭಕ್ತಿ ಭಾವ ತೆಳೆಯುತ್ತಾ, ದೀನ ದಲಿತರ ಸೇವೆ
ನಿನ್ನ ಹೃದಯವನೇ ಎನ್ನ ಮನದಾಸೆಯ ತಾಯಿ ಅರಿತಿಲ್ಲವೇ ಅಮ್ಮ ಇದು ತೋಡಿಕೊಳ್ಳುವೆ ಎನ್ನಂತರಂಗದ ಅಳಲನ್ನು ನಿನ್ನ ಮುಂದೆ ಕೇಳೆನ್ನ ದೀನ ಪ್ರಾರ್ಥನೆ ಎನ್ನ ಮನದಾಸೆಯ ತಾಯಿ ಅರಿತಿಲ್ಲವೇ ಅಮ್ಮ Ave, Ave Maria, 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 Ave, Ave Maria. Ave, Ave Maria, Ave, Ave Maria, Ave, Ave Maria, Ave, Ave Maria, Ave Maria, Ave Maria, Ave Maria. Ave Maria, Ave, Ave Maria, Ave, Ave Maria, Ave Maria, Ave Maria, Ave Maria, Ave Maria, Ave, Ave, Ave Maria. Ave, Ave, Ave Maria, Ave Maria, Ave Maria, Ave Maria, Ave Maria, Namo Maria, Namo Maria, Naman Maria, Naman Maria, Namo Maria. Naman Maria, Namo Maria, Naman Maria. Hallelujah, Hallelujah, Amen Devare. Hallelujah, Hallelujah, Amen Devare. Hallelujah, Hallelujah, Amen Devare. Hallelujah, Hallelujah, Amen Devare. Hallelujah, 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 Hallelujah. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ನಿಮ್ಮ ಪಾದ ಚರಣಕ್ಕೆ ಈಗ ಸ್ವಾಮಿ ಸಮರ್ಪಿಸಿಕೊಳ್ಳುವಂತ ನಮ್ಮ ಪ್ರಾರ್ಥನೆ ಆಲಿಸಲಿ ಸ್ವಾಮಿ. ನಿಮ್ಮ ಪಾದ ಚರಣದಲ್ಲಿ ಸ್ವಾಮಿ ಸಮರ್ಪಿಸಿಕೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಲಿ ಸ್ವಾಮಿ. ಸಮರ್ಪಿಸುವ ಪ್ರಿಯರೇ, ಈ ಲೋಕದಲ್ಲಿರುವಂತಹ ಎಲ್ಲ ತಾಯಂದಿರನ್ನ ಸಮರ್ಪಿಸುವ. ಯೇಸುವಿನ ಪೂಜ್ಯ ಹೃದಯಕ್ಕೆ, ಯೇಸುವಿನ ಕೋಮಲವಾದ ಹೃದಯಕ್ಕೆ ಎಲ್ಲ ತಾಯಂದಿರನ್ನ ಸಮರ್ಪಿಸೋಣ. ಸಮರ್ಪಿಸುವ.
ಅಪ್ಪ ತಂದೆ, ಸ್ತೋತ್ರ ಸ್ವಾಮಿ ದೇವ. ಜೀವದಾಯಕರಾಗಿರುವ ಪ್ರಭುವೆ, ಪರಿಶುದ್ಧರಾಗಿರುವ ಪ್ರಭುವೆ, ನಿಮ್ಮ ಸಾನ್ನಿಧ್ಯದಲ್ಲಿ ಈ ರಾತ್ರಿ ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲ ತಾಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ನೊಂದು ಬೆಂದಿರುವಂತಹ ಎಲ್ಲ ತಾಯಂದಿರ ಮೇಲೆ, ವಯಸ್ಸಾಗಿ ಹಣ್ಣು ಹಣ್ಣು ಮುದುಕಿಯರಾಗಿರುವಂತಹ ತಾಯಂದಿರ ಮೇಲೆ ಕರುಣೆ ತೋರಿರಿ ಸ್ವಾಮಿ ದೇವ. ಒಂದು ಹೊತ್ತು ಊಟವನ್ನು ಕೊಡದೆ ರಸ್ತೆಗೆ ದಬ್ಬಿರುವಂತಹ ಎಷ್ಟೋ ಜನ ತಾಯಂದಿರು ಸ್ವಾಮಿ ಈ ರಾತ್ರಿ ಹಸಿವಿನಲ್ಲಿದ್ದಾರೆ ಸ್ವಾಮಿ. ಎಷ್ಟೋ ಜನ ತಾಯಂದಿರು ಒದ್ದುಕೊಳ್ಳಲು ಒಂದು ಕಂಬಳಿ ಸಹ ಇಲ್ಲದೆ ಈ ರಾತ್ರಿ ಚಳಿಯಲಿದ್ದಾರೆ ಸ್ವಾಮಿ. ಎಷ್ಟೋ ಜನ ತಾಯಂದಿರು ಸ್ವಾಮಿ ಮಲಗಲು ಒಂದು ಚಾಪಿಯೂ ಇಲ್ಲದೆ ಮರದ ಕೆಳಗೆ ಅಂಗಡಿಯ ಬದಿಗಳಲ್ಲಿ ಮಲಗಿದ್ದಾರೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ ಎಲ್ಲ ತಾಯಂದಿರನ್ನು. ರೋಗಾವಸ್ಥೆಯಲ್ಲಿರುವಂತಹ ತಾಯಂದಿರು, ಸಿರಾಕನ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಎತ್ತ ತಾಯಿಯ ಕಣ್ಣೀರು ನಿನ್ನ ಮನೆಯ ಅಸ್ಥಿವಾರವನ್ನೇ ಕಿತ್ತು ಹಾಕುತ್ತದೆ ಎಂಬುದಾಗಿ. ಪ್ರಿಯರೇ, ಪ್ರಾರ್ಥಿಸೋಣ. ಎಲ್ಲ ತಾಯಿಯನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಸಿರಾಕನ ಗ್ರಂಥ 3ನೇ ಅಧ್ಯಾಯ 4ನೇ ವಾಕ್ಯ, ತಾಯಿಯನ್ನು ಗೌರವಿಸುವವನು ನಿಧಿ ಶೇಖರಿಸಿ ಇಟ್ಟುಕೊಂಡವನಂತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ತಾಯಂದಿರಿಗಾಗಿ ಪ್ರಾರ್ಥಿಸುವ. ಯೇಸುವೇ ದೇವರೇ, ನನ್ನ ಹೆತ್ತ ತಾಯಿಯನ್ನು ನಾನೊಪ್ಪಿಸುವೆ. ನನಗೆ ಜನ್ಮ ಕೊಟ್ಟ ತಾಯಿಯನ ಮರೆತ ದಿನಕ್ಕಾಗಿನ ಕ್ಷಮೆ ಯಾಚಿಸುವೆ. ಅಮ್ಮ, ಅಮ್ಮ, ನನ್ನ ಮನ್ನಿಸುತ್ತಾಯೇ. ನಿನ್ನ ಹಸಿವಿಗೆ ನಾ ಆಹಾರ ಕೊಡದೆ, ನಿನ್ನ ದೇಹಕ್ಕೆ ವಸ್ತ್ರವ ಕೊಡದೆ, ಪತ್ನಿಯ ನಿಮಿತ್ತ ನಿನ್ನ ಮರೆತ ದಿನವನ ಕ್ಷಮೆಯಾಚಿಸಿ. ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಡುವ ನಿನ್ನ ನಿರಾಕರಿಸಿದೆ. ಪ್ರಿಯರೇ, ಎಲ್ಲರೂ ಶೇರ್ ಮಾಡಿ. ನಿಮ್ಮ ಫೇಸ್ಬುಕ್ ನಲ್ಲಿ ಎಲ್ಲ ಗ್ರೂಪ್ಗಳಿಗೆ ಪ್ರಿಯರೇ ಈ ಆರಾಧನೆಯನ್ನು ಶೇರ್ ಮಾಡಿ. ಪ್ರಿಯರೇ, ಪ್ರತಿಯೊಬ್ಬರು ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಲಿ. ಪ್ರತಿಯೊಂದು ತಾಯಂದಿರನ್ನ ಸ್ಮರಿಸಿಕೊಳ್ಳಲಿ. ತನ್ನ ಎತ್ತ ತಾಯಂದಿರನ್ನ ಸ್ಮರಿಸಿಕೊಳ್ಳಲಿ. ಎತ್ತ ತಾಯಂದಿರ ಕಣ್ಣೀರಿಗೆ ಕಾರಣವಾದಂತಹ ಪ್ರತಿಯೊಂದು ಮಕ್ಕಳು ಈ ಕ್ಷಣದಲ್ಲಿ ಪರಿವರ್ತನೆ ಹೊಂದಲು ಎಲ್ಲರಿಗೂ ಶೇರ್ ಮಾಡೋಣ. ಪ್ರಿಯರೇ, ಎಲ್ಲರನ್ನು ನಾವು ಈ ಆರಾಧನೆಗೆ ಕರೆಯೋಣ. ಎಷ್ಟೋ ಜನ ಮಕ್ಕಳು ತನ್ನ ತಾಯಂದಿರನ್ನ ಇಂದಿಗೂ ರಸ್ತೆಗೆ ಬಿಟ್ಟು ಹೋಗಿದ್ದಾರೆ. ಹೆಂಡತಿಯ ನಿಮಿತ್ತವಾಗಿ ತುತ್ತು ಕೊಡದೆ, ಊಟ ಕೊಡದೆ ಇವತ್ತು ತಾಯಂದಿರನ್ನ ದಾರಿದ್ರ್ಯವಾಗಿ ಕಾಣುವಂತಹ ಸುಸಂದರ್ಭಗಳು ಬಂದು ಹೋಗಿದೆ. ಎಲ್ಲ ತಾಯಂದಿರಿಗಾಗಿ ಪ್ರಾರ್ಥಿಸುವಂತಹ ಗಳಿಗೆ ಸಿರಾಕನ ಗ್ರಂಥ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ತಾಯಿಯ ಶಾಪ ಅವುಗಳ ಅಸ್ಥಿವಾರವನ್ನೇ ಕಿತ್ತು ಹಾಕುತ್ತದೆ ಎಂಬುದಾಗಿ. ನಿನ್ನ ತಾಯಿ ವಾಚಾಳಿ ತಾಯಿಯಲ್ಲ, ನಿನ್ನ ತಾಯಿ ಕೆಟ್ಟ ತಾಯಿಯಲ್ಲ, ನಿನ್ನ ತಾಯಿ ಪಾಪದ ಜೀವನದ ತಾಯಿಯಲ್ಲ, ಒಳ್ಳೆಯ ತಾಯಿ. ಆ ತಾಯಿಯನ್ನು ಸ್ಮರಿಸಿಕೊ. ನಿನ್ನ ಹೆಂಡತಿಯ ನಿಮಿತ್ತವಾಗಿ ನಿನ್ನ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕಿರುವಯ್ಯ, ಚಿಂತಿಸು. ಆ
ಆ ತಾಯಿಯನ್ನ ನಿನ್ನ ಮನೆಯಲ್ಲಿ ಕೂರಿಸಿ ಒಂದು ಹೊತ್ತು ಊಟ ಕೊಡಲು ನಿನಗೆ ಸಾಧ್ಯವಾಗುತ್ತಿಲ್ಲವೇ? ಚಿಂತಿಸು, ಕ್ಷಮೆಯಾಚಿಸು. ಹೌದು ಪ್ರಿಯರೇ, ಪ್ರಾರ್ಥಿಸಬೇಕು. ಎಷ್ಟೋ ಜನ ತಾಯಿಯಂದಿರು ತತ್ತರಿಸುತ್ತಾ ಇದ್ದಾರೆ. ಈ ರಾತ್ರಿ ಸಹ ಮಳೆಯಲ್ಲಿ ನಡುಗುತ್ತಾ ಕುಳಿತಿದ್ದಾರೆ. ಎಷ್ಟೋ ಜನ ತಾಯಿಯ ಕೋಪವನ್ನು ಕೆರಳಿಸುತ್ತಾ ಇದ್ದಾರೆ. ಯಾವುದು ತಾಯಿಯ ಕೋಪ? ಮುಂದೆ ಮಾಡುವ ಕೋಪವಲ್ಲ. ತನ್ನ ಹೃದಯದಲ್ಲಿ ನೊಂದುಕೊಂಡು, ಅಯ್ಯೋ ನನ್ನ ಮಗನು ನನಗೆ ಊಟವನ್ನು ಕೊಡುತ್ತಾ ಇಲ್ಲ, ಅಯ್ಯೋ ಎಂದು ಹೇಳುವಾಗ ದೇವರ ಕೋಪ ತಾಯಿಯ ಮೂಲಕವಾಗಿ ಕೆರಳಿಸುತ್ತದೆ. ಸಿರಾಕನ ಗ್ರಂಥ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ತಾಯಿಯ ಕೋಪ ಕೆರಳಿಸುವವನು ದೇವರಿಂದ ಶಾಪಗ್ರಸ್ತನು ಎಂಬುದಾಗಿ. ಎಷ್ಟು ಸಾರಿ ನಾವು ತಾಯಿಯ ಕೋಪಕ್ಕೆ ಕಾರಣರಾಗಿದ್ದೇವೆ, ಕೆರಳಿಸಿದ್ದೇವೆ ಎಂಬುದನ್ನು ನಾವು ಚಿಂತಿಸಬೇಕು. ಅರಬೆತ್ತಲಿರುವಂತಹ ತಾಯಿಯಂದಿರು, ರಸ್ತೆಯಲ್ಲಿ ಹುಚ್ಚಿಯಾಗಿ ಅಲಿಯುತ್ತಿರುವಂತಹ ತಾಯಿಯಂದಿರು, ಅನಾಥಾಶ್ರಮದಲ್ಲಿ ನಿರ್ಗತಿಕರಾಗಿರುವಂತಹ ಎಷ್ಟೋ ತಾಯಿಯಂದಿರು ನಮ್ಮ ಮುಂದೆ ಇದ್ದಾರೆ. ಪ್ರಿಯರೇ, ಆ ಎಲ್ಲ ತಾಯಿಯಂದಿರನ್ನು ಸಮರ್ಪಿಸಿಕೊಳ್ಳೋಣ. ಅಮ್ಮ, ನಿನ್ನ ಪಾದವ ಹಿಡಿದು ನಾ ಪ್ರಾರ್ಥಿಸುವೆ, ನನ್ನ ಮನ್ನಿಸು ಅಮ್ಮ. ನನಗೆ ಜನ್ಮ ಕೊಟ್ಟು ಜೀವ ಕೊಟ್ಟ ನನ್ನ ತಾಯಿಯೇ, ನಿನ್ನ ಹಸಿವನು ನ ಕಾಣದಾದೆ, ನಿನ್ನ ಪ್ರೀತಿಯನ ಮರೆತು ಹೋದೆ. ಅಮ್ಮ, ನನ್ನ ಮನ್ನಿಸು. ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂಬುದಾಗಿ. ದೇವರ ಕಟ್ಟಳೆಗಳಲ್ಲಿ 4ನೇ ಕಟ್ಟಳೆ ಇರುತ್ತದೆ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಎಂಬುದಾಗಿ. ಪ್ರಿಯರೇ, ನಿಮ್ಮ ಎತ್ತ ತಾಯಿಯಂದಿರ ಮನಸ್ಸನ್ನು ನೋಯಿಸಿದರೆ ಅವರ ಪಾದಗಳನ್ನು ಹಿಡಿದುಕೊಳ್ಳಿ. ಈ ಸಮಯ ನಿಮ್ಮ ಎತ್ತ ತಾಯಿಯಂದಿರ ಪಾದಗಳನ್ನು ಹಿಡಿದುಕೊಳ್ಳಿ. ಅಥವಾ ನೀವು ಎಲ್ಲಿಯೇ ಎಷ್ಟೇ ದೂರದಲ್ಲಿದ್ದರೂ ನಿಮ್ಮ ತಾಯಿಯನ್ನು ನಿಮ್ಮ ಮನಸ್ಸಿನ ಮುಂದೆ ತಂದು, ಕಣ್ಣು ಮುಂದೆ ತಂದು ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಅಮ್ಮ ನನ್ನನ್ನು ಕ್ಷಮಿಸಿರಿ ಎಂಬುದಾಗಿ ಪ್ರಾರ್ಥಿಸಿರಿ. ಸಮರ್ಪಿಸಿ ಸ್ತುತಿಸುವ. ನಮ್ಮ ತಾಯಿಯಂದಿರನ್ನು ನಾವು ಸಮರ್ಪಿಸಿ ನಾವು ಸ್ತುತಿಸುವ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಹಲ್ಲೆಲೂಯ, ಯೇಸುವೇ ಹಲ್ಲೆಲೂಯ, ಯೇಸುವೇ ಹಲ್ಲೆಲೂಯ, ಯೇಸುವೇ ಹಲ್ಲೆಲೂಯ. ಪ್ರಭುವೇ ಸ್ತೋತ್ರ, ಪ್ರಭುವೇ ಸ್ತೋತ್ರ, ರಕ್ಷಕರೇ ಸ್ತೋತ್ರ, ರಕ್ಷಕರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ. ಪ್ರಿಯರೇ, ನಿಮ್ಮ ಉತ್ತರ, ನನ್ನ ತಾಯಿಯನ್ನ ಒಪ್ಪಿಸುತ್ತೇನೆ. ನನಗೆ ಜನ್ಮ ಕೊಟ್ಟ ತಾಯಿಯನ್ನ, ಯೇಸುವೇ ನನ್ನ ತಾಯಿಯನ್ನು ನಿಮಗೆ ಒಪ್ಪಿಸುತ್ತೇನೆ. ನನಗೆ ಪ್ರೀತಿ ಕೊಟ್ಟ ತಾಯಿಯನ್ನ, ಯೇಸುವೇ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ನನ್ನನ್ನು ಆರೈಸಿದಂತಹ ತಾಯಿಯನ್ನ, ಯೇಸುವೇ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ನನ್ನನ್ನು ಆರೈಸಿದಂತಹ ತಾಯಿಯನ್ನ, ಯೇಸುವೇ ನಮ್ಮನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೇ ನಮ್ಮನ್ನು ಪೋಷಿಸಿದಂತಹ ತಾಯಿಯನ್ನ, ಯೇಸುವೇ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ನನಗೆ ವಿದ್ಯಾಭ್ಯಾಸ ಕೊಟ್ಟ ತಾಯಿಯನ್ನ, ಯೇಸುವೇ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ನನ್ನನ್ನು ಆರೈಸಿದಂತಹ ತಾಯಿಯನ್ನ, ಯೇಸುವೇ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೇ ನನ್ನ ತಾಯಿಯನ್ನು ಒಪ್ಪಿಸಿಕೊಡುತ್ತೇನೆ. ಯೇಸುವೇ ನನ್ನ ತಾಯಿಯನ್ನು ಒಪ್ಪಿಸಿಕೊಡುತ್ತೇನೆ. ಯೇಸುವೇ ನನ್ನ ತಾಯಿಯ ನೋವುಗಳನ್ನ,
ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ವೇದನೆಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ರೋಗವನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಕುಂದುಕೊರತೆಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನಮ್ಮ ತಾಯಿಯ ಭಯವನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಏಕಾಂಗಿತನವನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಅವಶ್ಯಕತೆಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ದುಃಖಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಆಶೆಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಗುಣಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ವೇದನೆಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಎಲ್ಲ ರೋದನೆಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಏಕಾಂಗಿತನವನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಎಲ್ಲ ಹೃದಯದ ವೇದನೆಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನನ್ನ ತಾಯಿಯ ಬಂಜತನವನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಬಂಜತನವಾಗಿರುವಂತಹ ತಾಯಿಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ದಾರಿದ್ರ್ಯರಾಗಿರುವಂತಹ ತಾಯಿಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ರಸ್ತೆಯಲ್ಲಿರುವಂತಹ ತಾಯಿಗಳನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಊಟವಿಲ್ಲದೆ ಇರುವಂತಹ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ದಿಕ್ಕು ತಪ್ಪಿ ಹೋಗಿರುವಂತಹ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಅನಾಥರಾಗಿರುವ ತಾಯಿಯನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ನಿರಾಶ್ರಿತರಾಗಿರುವಂತಹ ತಾಯಿಯನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಹುಚ್ಚರಾಗಿ ಅಲಿಯುತ್ತಿರುವಂತಹ ತಾಯಿಯನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಅನಾಥಾಶ್ರಮದಲ್ಲಿರುವ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ವೃದ್ಧಾಶ್ರಮದಲ್ಲಿರುವ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ರೋಗಾವಸ್ಥೆಯಲ್ಲಿರುವ ತಾಯಿಯನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಮರಣಶೈಲಿರುವಂತಹ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸುವೆ ನಮ್ಮ ತಾಯಿಯನ್ನ ಯೇಸುವೆ ನಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸುವೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮಂದಿರನ್ನ ಯೇಸುವೆ ನಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ನಮ್ಮ ಊರಿನಲ್ಲಿರುವ ಎಲ್ಲಾ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸುವೆ ನಮ್ಮ ವಿಚಾರಣೆಯಲ್ಲಿರುವ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ನಮ್ಮ ವಟಾರದಲ್ಲಿರುವ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಯೇಸುವೆ ವಿಶ್ವದಲ್ಲಿರುವ ಎಲ್ಲಾ ತಾಯಂದಿರನ್ನ ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಪ್ರಿಯರೇ, ಪ್ರಾರ್ಥಿಸುವ ಗಳಿಗೆ, ನಿಮ್ಮೆಲ್ಲರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವ ಗಳಿಗೆ, ನಿಮ್ಮ ತಾಯಂದಿರ ಹೆಸರನ್ನ ಹೇಳುವಾಗ ನಿಮ್ಮ ತಾಯಂದಿರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ತಾಯಂದಿರ ಹೆಸರುಗಳನ್ನು ಪ್ರಕಟಿಸಿ, ನಿಮ್ಮ ತಾಯಂದಿರ ಹೆಸರುಗಳನ್ನು ಹೇಳಿ ನಾವು ಪ್ರಾರ್ಥಿಸುವ. ಎಲ್ಲ ತಾಯಂದಿರಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಮಿತ್ರರಿಗಾಗಿ ಪ್ರಾರ್ಥಿಸುತ್ತೇವೆ, ಪ್ರೇಮಿಗಳಿಗಾಗಿ ಪ್ರಾರ್ಥಿಸುತ್ತೇವೆ, ಹಣಕ್ಕಾಗಿ, ಸಾಲಕ್ಕಾಗಿ, ಅವಶ್ಯಕತೆಗಳಿಗಾಗಿ ಎಲ್ಲ ಪ್ರಾರ್ಥಿಸುತ್ತೇವೆ. ಜನ್ಮ ಕೊಟ್ಟ ತಾಯಿಗಾಗಿ ನಾವು ಎಷ್ಟು ಪ್ರಾರ್ಥಿಸುತ್ತಾ ಇದ್ದೇವೆ. ಹೆಂಡತಿ ಬಂದಾಗ ತಾಯಿಯನ್ನ ಎಷ್ಟು ನಿರಾಕರಿಸುತ್ತೇವೆ ಎಂಬುದನ್ನು ಚಿಂತಿಸಿ ನೋಡಿ. ಸ್ವಾಮಿ, ನನಗೆ ಜನ್ಮ ಕೊಟ್ಟಂತ ನನ್ನ ತಾಯಿಯಾದ ಸುಸೈ ಮೇರಿಯನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಆ ನನ್ನ ತಾಯಿಯ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ರಾಜ. ಈ 72 ವರ್ಷ ಪ್ರಾಯದಲ್ಲಿಯೂ ಪ್ರತಿದಿನ ನಿನ್ನ ಆಲಯವನ್ನ, ಪವಿತ್ರಾಲಯವನ್ನ ಹುಡುಕಿ ಬರುವಂತ ಆ ನನ್ನ ತಾಯಿಯ ದಾಹ ನನಗೆ, ನನ್ನ ಒಡ ಹುಟ್ಟಿದವರಿಗೂ 4 ಜನರಿಗೂ ಜನ್ಮ ಕೊಟ್ಟಂತ ನನ್ನ ತಾಯಿಯನ್ನ ಸ್ವಾಮಿ ನಿಮ್ಮ ಪಾದಾವಿರಂದಕ್ಕೆ ನಾನು ಸಮರ್ಪಿಸಿಕೊಳ್ಳುತ್ತೇನೆ. ಸ್ವಾಮಿ, ನನ್ನ ತಾಯಿಗೆ ಆರೋಗ್ಯವನ್ನು ಕರುಣಿಸಿರಿ ರಾಜ. ಹಾಗೂ ನನ್ನ ಚಿಕ್ಕಮ್ಮ ದೊಡ್ಡಮ್ಮಂದಿರ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಆ ತಾಯಿಂದಿರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಆಷಾಢ ತಾಯಿಯಾದ ಅಂತೋಣಿ ಮೇರೆಯನ್ನು ಒಪ್ಪಿಸಿಕೊಡುತ್ತೇನೆ. ಸುನಿಡಿಸಿಲುಳ ತಾಯಿಯಾದ ಬೆನೆಡಿಕ್ಟ್ ಅನ್ನು ಒಪ್ಪಿಸಿಕೊಡುತ್ತೇನೆ. ಸ್ವಾಮಿ, ಸಂಜೆ ಫೆರ್ನಾಂಡಿಸ್ನ ತಾಯಿಯಾದಂತ ಸಂತಾನನ ಒಪ್ಪಿಸಿಕೊಡುತ್ತೇನೆ. ಜಾನು ನವೀನ ತಾಯಿಯಾದ ರತ್ನಮರಿಯನ್ನು ಒಪ್ಪಿಸಿಕೊಡುತ್ತೇನೆ. ಕರುಣಿಸಿರಿ ರಾಜ. ಸ್ವಾಮಿ, ಕರುಣಿಸಿರಿ ರಾಜ. ಪ್ರಸಿದ್ಧಳ ತಾಯಿಯಾದಂತ ಸಿಸಿಲಿಯಮ್ಮ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಸ್ವಾಮಿ, ರೀನಾ ಕ್ಯಾಥರಿನ್ ತಾಯಿಯಾದಂತ ಕ್ಯಾಥರೀನನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇನೆ.
ಸ್ವಾಮಿ ತಾಯಂದಿರ ಮೇಲೆ ಕರುಣೆ ತೋರಿ ರಾಜ. ಅರುಣ್ ಸ್ವಾಮಿ ಅವರ ತಾಯಿ ಲಿಲ್ಲಿ ರೆಬೊಲ್ಲನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ತೇಜ್ ತ್ರೇಸಾದ ಜಯಭಾರತಿಯನ್ನ ಆ ತಾಯಿಯನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಅನುಗ್ರಹಿಸಿರಿ ರಾಜ. ಅನಿತಾ ಲೋಬಿನ ಮಗ್ದಲೇನ ತಾಯಿಯನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಆಶೀರ್ವದಿಸಿರಿ ರಾಜ. ಸ್ವಾಮಿ ಎಲ್ಲ ತಾಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಮಗ್ದಲೇನ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಒಂದೊಂದು ತಾಯಂದಿರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಒಂದೊಂದು ತಾಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಈ ರಾತ್ರಿ ನಿಮ್ಮ ಶಿಲುಬೆಯ ಬುಡದಲ್ಲಿದ್ದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ ಕರುಣಿಸಿರಿ ರಾಜ. ಸ್ವಾಮಿ ಕರುಣಿಸಿರಿ ರಾಜ. ಸ್ವಾಮಿ ಕರುಣಿಸಿರಿ ಸ್ವಾಮಿ ದೇವ. ರಿಚರ್ಡ್ ಡಯಾಸ್ನ ತಾಯಿಯ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಕರುಣಿಸಿ ಆಶೀರ್ವದಿಸಿರಿ ರಾಜ. ಸ್ವಾಮಿ ಸ್ವಾಮಿ ಅಭಿಷೇಕಿಸಿರಿ ರಾಜ. ಸ್ವಾಮಿ ಪೌಲ್ನ ಮೇಲೆ ಕರುಣೆ ತೋರಿರಿ ರಾಜ. ಪೌಲ್ನ ತಾಯಿಯ ಮೇಲೆ ಕರುಣೆ ತೋರಿರಿ ಸ್ವಾಮಿ ದೇವ. ಸ್ವಾಮಿ ರಿಚರ್ಡ್ ಡಯಾಸ್ನ ಜನ್ವಿ ಡಯಾಸ್ ತಾಯಿಯ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಆಶೀರ್ವದಿಸಿ ರಾಜ. ಫ್ರಾಂಕಿಯ ತಾಯಿಯ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಚಿಕ್ಕಮ್ಮ ಸುಧಾ ಮೇರಿಯ ಮೇಲೆ ಕರುಣೆ ತೋರಿರಿ ರಾಜ. ಅತ್ತೆ ಫ್ಲೋರಿನ್ ಮತಿಯಾಸ್ನ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಕರುಣಿಸಿರಿ ರಾಜ. ಎಲ್ಲ ಮಕ್ಕಳ ಎತ್ತಂತ ತಾಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಸ್ವಾಮಿ ಎಷ್ಟೋ ಜನ ತಾಯಂದಿರ ಮರಣ ಶೈಲಿದ್ದಾರೆ ಸ್ವಾಮಿ ದೇವ. ಆಸ್ಪತ್ರೆಯಲ್ಲಿದ್ದಾರೆ ಸ್ವಾಮಿ ದೇವ. ಔಷಧಿ ಇಲ್ಲದೆ ಇದ್ದಾರೆ ಸ್ವಾಮಿ ದೇವ. ಶುಶ್ರೂಷೆ ಮಾಡಲು ಯಾರು ಇಲ್ಲದವರಿದ್ದಾರೆ ಸ್ವಾಮಿ ದೇವ. ಸ್ವಾಮಿ ಈ ಆಸ್ಪತ್ರೆಯಲ್ಲಿ ಅನಾಥರಾಗಿರುವಂತಹ ಎಲ್ಲ ತಾಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೇ ಆ ತಾಯಂದಿರ ಕಣ್ಣೀರನ್ನು ನೋವು ತೊಳೆಯಿರಿ ರಾಜ. ಅವರ ನೋವುಗಳನ್ನು ನೀಗಿಸಿರಿ ರಾಜ. ಸ್ವಾಮಿ ಆ ತಾಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಅಮ್ಮ ಮರಿಯಮ್ಮ ನನ್ನ ತಾಯಿಯಾಗಿ ಬಾರಮ್ಮ. ಲೂರ್ದಮ್ಮ ತಾಯಿಯಾದ ಲೂರ್ದಮ್ಮನನ್ನ ವೇಳಾಂಗಣ್ಣಿಯನ್ನ ಚತುರ ಭಾಗ್ಯನನ್ನ ಒಪ್ಪಿಸಿಕೊಡುತ್ತೇನೆ ರಾಜ. ಈ ತಾಯಂದಿರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ಎಲ್ಲ ಅಭಿಷಕ್ತ ಗುರುಗಳ ತಾಯಂದಿರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಎಲ್ಲ ಶುಶ್ರೂಷಕರ ತಾಯಂದಿರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಮೇರಿ ಅನ್ನ ಮೇರಿ ಫಾತಿಮಾ ಸ್ವಾಮಿ ಮಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಪೀಟರ್ ಡಿಸೋಸನ ತಾಯಿ ರೀಟರ್ ಡಿಸೋಸನನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಆ ಮಗನಿಗೆ ಜನ್ಮ ಕೊಟ್ಟಂತ ತಾಯಿಯ ಮೇಲೆ ಕರುಣೆ ತೋರಿ ದಯ ತೋರಿರಿ ರಾಜ. ಕರುಣಿಸಿರಿ ಸ್ವಾಮಿ ದೇವ. ಒಂದೊಂದು ತಾಯಿಯನ್ನು ನಿಮ್ಮ ಶಿಲುಬೆ ಬುಡಿಗೆ ನಾನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇನೆ ರಾಜ. ಸ್ವಾಮಿ ಆಶೀರ್ವದಿಸಿರಿ ರಾಜ. ಓ ದೀನತಾಯೇ ಕರುಣಾಬುಧಿಯೇ ಓಡೋಡಿ ಬರುವೆನ ನಿನ್ನ ಬಳಿಗೆ. ಅರಸುವೆ ನಿನ್ನ ಮಡಿಲಲ್ಲಿ ಆಸರೆ. ತಾಯಿ ಜಯಮ್ಮನನ್ನು ಒಪ್ಪಿಸುತ್ತೇನೆ ರಾಜ. ಅವಿಲ ಥೆರೇಸನನ್ನು ಒಪ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಸ್ವಾಮಿ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ತಾಯಂದಿರನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತೇನೆ ರಾಜ. ಅವರೆಲ್ಲರ ಆಂತರಿಕ ಗಾಯಗಳೆಲ್ಲವೂ ಸೌಖ್ಯವಾಗಲಿ ರಾಜ. ಅವರ ವೇದನೆಗಳೆಲ್ಲವೂ ನೀಗಿ ಹೋಗಲಿ ರಾಜ. ಕರುಣಿಸಿರಿ ರಾಜ. ಸಿಸ್ಟರ್ ಮೇರಿ ಪ್ರೇಮಾರವನ್ನು ಸಮರ್ಪಿಸಿಕೊಡುತ್ತೇನೆ ರಾಜ. ರೋಗಾವಸ್ಥೆಯಲ್ಲಿರುವಂತಹ ಎಲ್ಲರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ.
ಪ್ರಿಯರೇ, ಈ ವಾಗ್ದಾನ ಪ್ರಾರ್ಥನೆಗೆ ನಮ್ಮ ಎಲ್ಲ ತಾಯಂದಿರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ದಯವಿಟ್ಟು ನಿಮ್ಮ ಫೇಸ್ಬುಕ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಪ್ರಿಯರೇ, ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಆರಾಧನೆಯಲ್ಲಿ ಎಲ್ಲ ತಾಯಂದಿರಿಗಾಗಿ ಲೋಕ ಪ್ರಾರ್ಥಿಸುವಂತೆ, ಎಲ್ಲ ಸ್ನೇಹಿತರ ತಾಯಂದಿರಿಗಾಗಿ, ನಿಮ್ಮ ಎಲ್ಲ ಸ್ನೇಹಿತರ ಮಿತ್ರರ ತಾಯಂದಿರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಊರು, ನಿಮ್ಮ ಕೇರಿ, ನಿಮ್ಮ ಕುಟುಂಬ ಹಾಗೂ ಪರದೇಶದಲ್ಲಿರುವಂತಹ, ಹೊರದೇಶದಲ್ಲಿರುವಂತಹ ಎಲ್ಲ ವಿಶ್ವದ ತಾಯಂದಿರಿಗಾಗಿ ಪ್ರಾರ್ಥಿಸಿರಿ. ಮಗ್ದಲೇನ ತಾಯಿಯನ್ನು ಒಪ್ಪಿಸಿಕೊಡುತ್ತೇನೆ. ಸಲೀಂ, ಜೈತಿ ತಾಯಿಯನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲರೂ ಈ ವಾಗ್ದಾನ ಪ್ರಾರ್ಥನೆಗೆ ತಾಯಿಯನ್ನು ಸಮರ್ಪಿಸಿಕೊಡೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ಎಲ್ಲರೂ ಪುನರಾವರ್ತಿಸಿ, ಹೇಳಿಕೊಡುವುದನ್ನು ಪುನರಾವರ್ತಿಸಿ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ, ಆರಾಧಿಸಿ, ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳೂ ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲಿಯ ಸನ್ನಿಧಿಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್, ಆಮೆನ್. ವಿಶ್ವಾಸದಿಂದ ಪ್ರಭು ಯೇಸು ಸ್ವಾಮಿ ನಮಗೆ ಕಲಿಸಿದ ಪ್ರಾರ್ಥನೆಯನ್ನು ನಾವು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಿಯರೇ, ಮೃತ ಹೊಂದಿರುವಂತಹ ಎಲ್ಲ ತಾಯಂದಿರನ್ನು ಸ್ಮರಿಸಿಕೊಳ್ಳುವ. ಒಂದು ಪಕ್ಷ ನಮ್ಮ ಎತ್ತ ತಾಯಂದಿರು ಮರಣ ಹೊಂದಿದ್ದರೆ ಅವರೆಲ್ಲರನ್ನ ಪ್ರಭು ಯೇಸುವಿಗೆ ಸಮರ್ಪಿಸೋಣ. ಅವರಿಗೆ ನಾವು ಮಾಡಿದ ದ್ರೋಹವಾಗಲಿ, ನಾವು ಕಾರಣ ಅವರ ಕಣ್ಣೀರಿಂದ ಬಂದ ಕಣ್ಣೀರಾಗಲಿ, ವೇದನೆಗಳಾಗಲಿದ್ದರೆ ಆ ಸ್ವರ್ಗದಲ್ಲಿರುವಂತಹ ತಾಯಿಯಲ್ಲಿ ಕ್ಷಮೆ ಯಾಚಿಸುವ. ಸ್ವಾಮಿ, ಎಲ್ಲ ಮರಣ ಹೊಂದಿದ ತಾಯಿಯ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಮರಣ ಹೊಂದಿದಂತಹ ವೈರಟ್ನ ತಾಯಿ ಎಮಿಲ್ಡಾ ಫೆರ್ನಾಂಡಿಸ್ನ ಮೇಲೆ ಕರುಣೆ ತೋರಿರಿ ರಾಜ. ಆ ತಾಯಿ ಲೋಕದಲ್ಲಿ ಅರಿತರಿದ ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರನ್ನ ಮೋಕ್ಷ ರಾಜ್ಯಕ್ಕೆ ನೀವು ಕರೆದುಕೊಂಡಿದ್ದೀರಿ ರಾಜ. ಸ್ವಾಮಿ, ಎಲ್ಲ ತಾಯಂದಿರ ಮೇಲೆ ಕರುಣೆ ತೋರಿ ರಾಜ. ಮರಣ ಹೊಂದಿದಂತ ಎಲ್ಲ ತಾಯಂದಿರು, ವಯಸ್ಸಾದ ಎಲ್ಲ ತಾಯಂದಿರ ಮೇಲೆ, ಪ್ರಕೃತಿ ವಿಕೋಪಗಳಿಂದ ಮರಣ ಹೊಂದಿದಂತಹ ತಾಯಂದಿರ ಮೇಲೆ, ಅಪಘಾತಗಳಿಂದ ಮರಣ ಹೊಂದಿದ ತಾಯಂದಿರ ಮೇಲೆ, ಹಾಗೂ ಎಲ್ಲಾ ರೋಗಾವಸ್ಥೆಯಲ್ಲಿ ಮರಣ ಹೊಂದಿದ ತಾಯಂದಿರ ಮೇಲೆ, ಆತ್ಮಹತ್ಯೆ ಮಾಡಿದಂತಹ ತಾಯಂದಿರ ಮೇಲೆ, ಈಗ ಎಲ್ಲ ತಾಯಂದಿರ ಮೇಲೆ ದೇವರ ಕರುಣೆ ಅರಿಯುವಂತೆ, ನೆಲೆಯಿಲ್ಲದೆ ಅಲಿಯುತ್ತಿರುವಂತಹ ಎಲ್ಲ ತಾಯಂದಿರ ಮೇಲೆ ದೇವರ ಕರುಣೆ ಅರಿಯುವಂತೆ ಪ್ರಿಯರ ಪ್ರಭು ಯೇಸುವಿನ ರಕ್ತಕ್ಕೆ ಸಮರ್ಪಿಸಿಕೊಳ್ಳೋಣ. ಕರುಣಿಸಿರಿ ರಾಜ. ಸ್ವಾಮಿ, ಎಲ್ಲ ತಾಯಂದಿರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಿರಿ ರಾಜ. ಸ್ವಾಮಿ, ಈ ರಾತ್ರಿ ಎಲ್ಲ ತಾಯಂದಿರನ್ನು ಒಪ್ಪಿಸಿಕೊಡುತ್ತೇವೆ, ಕರುಣಿಸಿರಿ ರಾಜ. ವಿಶ್ವಾಸದಲ್ಲಿ ತಾಯಿ ಮಾತೆ ಮರಿಯವರ ಸನ್ನಿಧಿಯಲ್ಲಿ ಒಂದಾಗಿ ಸೇರಿ ನಾವು ನಮೋ ಮರಿಯ ಪ್ರಾರ್ಥನೆ ಹೇಳೋಣ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ.
ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಪ್ಪ ತಂದೆ ಗೋಸ್ವಾಮಿ, ಈ ದಿನ ಮೃತ ಹೊಂದಿದಂತ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಅಪಘಾತದಲ್ಲಿ ಮರಣ ಹೊಂದಿದಂತವರನ್ನ, ಪ್ರಕೃತಿ ವಿಕೋಪದಿಂದ ಮರಣ ಹೊಂದಿದವರನ್ನ, ಹಾಗೂ ಹಲವಾರು ವಿಧದಲ್ಲಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಂತ ಎಲ್ಲರನ್ನ, ಹಾಗೂ ನಿಮ್ಮ ಚಿತ್ತಕ್ಕನುಸಾರವಾಗಿ ಈ ಲೋಕದ ಯಾತ್ರೆಯನ್ನು ಮುಗಿಸಿದಂತ ಎಲ್ಲರನ್ನ ಸ್ವಾಮಿ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಅವರು ಈ ಲೋಕದಲ್ಲಿ ಅರಿತು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ಅಂತೆಯೇ ಈಗ ಸ್ವಾಮಿ, ಈ ರಾತ್ರಿ ಈ ನಮ್ಮ ಜೀವನದ ಯಾತ್ರೆ ಕೊನೆ ಎಂಬುದಾದರೆ ಸ್ವಾಮಿ, ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ. ಈ ಲೋಕದಲ್ಲಿ ನಾವು ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ನಿಮ್ಮ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿಕೊಳ್ಳಿರಿ ಸ್ವಾಮಿ. ಹಾಗೂ ಸ್ವಾಮಿ, ನಾಳೆ ಒಂದು ಪಕ್ಷ ಈ ಲೋಕವನ್ನು ನಾನು ಕಾಣಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ನಿಮ್ಮ ಚಿತ್ತಕ್ಕನುಸಾರವಾಗಿ ಒಳ್ಳೆಯ ಮಗನಾಗಿ ಮಗಳಾಗಿ ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ ರಾಜ ಸ್ವಾಮಿ. ನಿಮ್ಮ ಮಡಿಲಿನಲ್ಲಿ ನಾವು ಮಲಗುವಂತೆ, ತಾಯಿಯ ಆಶ್ರಯದಲ್ಲಿ ಸ್ವಾಮಿ, ತಾಯಿಯ ತೋಳಿನಲ್ಲಿ ನಾವು ಮಲಗುವಂತೆ ಕರುಣಿಸಿರಿ ರಾಜ. ವ್ಯಾಕುಲ ತಾಯಿಯ ಮಡಿಲಿನಲ್ಲಿ ನಾವು ಮಲಗಿ ಒಳ್ಳೆಯ ನಿದ್ರೆಯನ್ನು ಅನುಭವಿಸುವಂತೆ ಮಾಡಿರಿ ರಾಜ ಸ್ವಾಮಿ. ಮತ್ತೊಂದಾವರ್ತಿ ಈಗ ಸ್ವಾಮಿ, ಸ್ವರ್ಗೀಯ ಯಾತ್ರೆ ಬಸ್ಸಿಂಗ್ ಟೈಮ್ನ ಮುಖಾಂತರವಾಗಿ ಈ ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಕ್ಕಳ ಜೀವನದ ಸಮಸ್ಯೆಗಳನ್ನ, ಅವಶ್ಯಕತೆಗಳನ್ನ, ಎಲ್ಲರ ತಾಯಂದಿರನ್ನ, ಜೀವಿಸಿರುವಂತಹ ತಾಯಂದಿರನ್ನ, ಮರಣ ಹೊಂದಿರುವಂತಹ ಎಲ್ಲ ತಾಯಂದಿರನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಸರ್ವೇಶ್ವರನ ದೂತರೆ, ನಿಮ್ಮ ದಿವ್ಯ ಕೃಪೆ ಕಟಾಕ್ಷದಿಂದ ನಿಮ್ಮ ಚರಣಕ್ಕೆ ಒಪ್ಪಿಸಲ್ಪಟ್ಟಿರುವ ಎಲ್ಲ ಮಕ್ಕಳನ್ನ ಸಮರ್ಪಿಸಿ ಪ್ರಾರ್ಥಿಸಿ. ದಿಕ್ಕಿರದೇ ಇರುವಂತಹ ಎಲ್ಲ ಮಕ್ಕಳನ್ನ ಸ್ವಾಮಿ, ಶುದ್ಧೀಕರಣ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಶುದ್ಧೀಕರಣ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಯಾರೂ ನೆನೆದಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಪುತ್ರರೊಡಗೂಡಿ ಹರಸೆ ಮನುತಾಯಿ, ಪುತ್ರರೊಡಗೂಡಿ ಹರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯ, ದಯವಿಟ್ಟು ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ತನ್ನ ತಾಯಿಯರಿಗಾಗಿ ಸಮರ್ಪಿಸಿ ಪ್ರಾರ್ಥಿಸಲು ನಾವೆಲ್ಲರೂ ಸಹಕರಿಸುವ ಶುಭ ಕಾಮನೆಗಳು. ಗುಡ್ ನೈಟ್. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ರೊಜಾರಿಯೋ ಪಾಂಡವಪುರ. ಮೈ ಗಾಡ್ ಬ್ಲೆಸ್ ಯು.